ಸುಮಾರು 8 ವರ್ಷಗಳ ಹಿಂದೆ, ಅಂದರೆ 2018 ನವೆಂಬರ್ 18ರಂದು ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಸಮೀಪದ ಹೆಣ್ಣುಮಗಳೊಬ್ಬಳು ಬಂಟ್ವಾಳ ಪೊಲೀಸ್ ಠಾಣೆಗೆ ಬಂದಳು. ಆಗ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಭಾರಿ ಹುದ್ದೆಯಲ್ಲಿ ಇದ್ದವರು ರಘುರಾಮ ಶೆಟ್ಟಿ ಎನ್ನುವಂಥ ಹೆಡ್ ಕಾನ್ಸ್ಟೇಬಲ್. ಸಬ್ ಇನ್ಸ್ಪೆಕ್ಟರ್ ಇಲ್ಲದಿದ್ದಲ್ಲಿ ಪ್ರಭಾರಿ ಆಗಿರುವಂತಹ ಹೆಡ್ ಕಾನ್ಸ್ಟೇಬಲ್ ಅಥವಾ ASI ಠಾಣೆಯ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಅದರಿಂದಾಗಿ ರಘುರಾಮ ಶೆಟ್ಟಿ ಅವರು ಆ ಜವಾಬ್ದಾರಿಯನ್ನು ಹೊಂದಿದ್ದರು. ಠಾಣೆಗೆ ಬಂದ ಸುಮಾರು 24ರ ಹರೆಯದ ಹೆಣ್ಣುಮಗಳು ಅವರಲ್ಲಿ ತನ್ನ ಕಷ್ಟವನ್ನು ಅವಲತ್ತುಕೊಂಡಳು. ತನ್ನ ಮೊಬೈಲಿಗೆ ತಣ್ಣೀರುಬಾವಿ ಬೀಚ್ ಬಳಿಯಿಂದ ಯುವಕನೊಬ್ಬ ಫೋನ್ ಕರೆ ಮಾಡ್ತಾ ಇದ್ದಾನೆ, ನಿತ್ಯ ಕಿರಿಕಿರಿ ಮಾಡ್ತಾ ಇದ್ದಾನೆ, ದಯವಿಟ್ಟು ಸಹಾಯ ಮಾಡಬೇಕು. ಹಲವು ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತಹ ರಘುರಾಮ್ ಹೆಗಡೆ ಅವರು ಆಕೆಯಲ್ಲಿ ಒಂದು ಪ್ರಶ್ನೆ ಕೇಳಿದರು, ಎಲ್ಲಿಂದ ಫೋನ್ ಕರೆ ಬರ್ತಾ ಇದೆ ಅಂತ. ಅದು ತಣ್ಣೀರುಬಾವಿಯಿಂದ, ಪಣಂಬೂರು ಸಮೀಪದಿಂದ. ನಿನ್ನ ನಂಬರ್ ತಣ್ಣೀರುಬಾವಿಯ ಯುವಕನಿಗೆ ಹೇಗೆ ಸಿಕ್ಕಿತು ಎನ್ನುವ ಪ್ರಶ್ನೆಯನ್ನು ಮುಂದೆ. ಅದಕ್ಕೆ ಆ ಹೆಣ್ಮಗಳ ಹತ್ರ ಉತ್ತರ ಇರಲಿಲ್ಲ. ಏನು, ಅದು ನಮ್ಮ ಜುರಿಡಿಕ್ಷನ್ಗೆ ಬರುವುದಿಲ್ಲ, ಅದರಿಂದಾಗಿ ಪಣಂಬೂರು ಪೊಲೀಸ್ ಠಾಣೆಯ ಜುರಿಡಿಕ್ಷನ್ಗೆ ಬರ್ತಾರೆ, ನೀವು ಪಣಂಬೂರು ಠಾಣೆಗೆ ಹೋಗಿ ದೂರು ನೀಡು ಅಂತೇಳಿ ಆ ಹೆಣ್ಮಗಳನ್ನು ದಾಟಿಸಿ ಬಿಟ್ಟರು. ಒಂದು ವೇಳೆ ಹೆಣ್ಣುಮಗಳು ಹೇಳಿದಂತಹ ಮಾತುಗಳನ್ನು ನಂಬಿ ರಘುರಾಮ್ ಹೆಗಡೆ ಅವರು ಕಂಪ್ಲೇಂಟ್ ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದರೆ ಅವರ ಕರ್ತವ್ಯ ಪರತೆಗೆ ಒಂದು ಅರ್ಥ ಬರ್ತಾ ಇತ್ತು. ಆದರೆ ಕೇಸ್ ರಿಜಿಸ್ಟರ್ ಮಾಡಿ ಅದರ ತನಿಖೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂತಹ ಉಸಾಬರಿ ಯಾಕೆ ಅಂತ ಹೇಳಿ ರಘುರಾಮ ಹೆಗಡೆ ಅವರು ಆ ಹೆಣ್ಣುಮಗಳನ್ನು ದಾಟಿಸಿ ಬಿಟ್ಟರು. ಠಾಣೆಯಿಂದ ಅನ್ಯಮನಸ್ಕಳಾಗಿ ಹೊರಗೆ ಹೋದಂಥ ಹೆಣ್ಣುಮಗಳನ್ನು ಅದೇ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದಂಥ ಉತ್ತರ ಕರ್ನಾಟಕ ಮೂಲದ ಸಿಬ್ಬಂದಿಯೊಬ್ಬರು ವಿಚಾರಿಸಿದರು. ಅವರು ಆ ಠಾಣೆಯಲ್ಲಿ SB ಕಾನ್ಸ್ಟೇಬಲ್ ಆಗಿದ್ದರು, ಅಂದರೆ ಸ್ಪೆಷಲ್ ಬ್ರ್ಯಾಂಚ್ ಕಾನ್ಸ್ಟೇಬಲ್. ಪ್ರತಿ ಠಾಣೆಯಲ್ಲೂ ಒಬ್ಬ ಸ್ಪೆಷಲ್ ಬ್ರ್ಯಾಂಚ್ ಕಾನ್ಸ್ಟೇಬಲ್ ಇರ್ತಾರೆ, ಒಬ್ಬ ಇಂಟೆಲಿಜೆನ್ಸಿ ವಿಭಾಗದ ಕಾನ್ಸ್ಟೇಬಲ್ ಇರ್ತಾರೆ. SB ಕಾನ್ಸ್ಟೇಬಲ್ ಆ ಠಾಣೆಯ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಇವರ ಅಧೀನದಲ್ಲಿ ಬರೋದಿಲ್ಲ. ಅವರು ಜಿಲ್ಲಾ SB ಸೆಕ್ಷನ್ನ ಇನ್ಸ್ಪೆಕ್ಟರ್ ಅಧೀನಕ್ಕೆ ಬರ್ತಾರೆ. ಆದ್ದರಿಂದ ಅವರು ಈ ಹೆಣ್ಮಗಳ ಹತ್ರ ವಿಚಾರಿಸಿದರು. ವಿಚಾರಿಸಿದ ಕೂಡಲೇ ಅವರಿಗೆ ವಾಸ್ತವ ಸ್ಥಿತಿ ಏನು ಅಂತ ಅರ್ಥ ಆಯಿತು. ಆ ಹೆಣ್ಣುಮಗಳಿಗೆ ವಾಸ್ತವ ಸ್ಥಿತಿಯನ್ನು ವಿವರಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ತಕ್ಷಣ ಆ SB ಕಾನ್ಸ್ಟೇಬಲ್ ತನ್ನ ಇನ್ಸ್ಪೆಕ್ಟರ್, SB ಇನ್ಸ್ಪೆಕ್ಟರ್ಗೆ ಮಾಹಿತಿ ನೀಡಿದರು. SB ಇನ್ಸ್ಪೆಕ್ಟ್ರು ಅಂದಿನ SP ಬಿ.ಆರ್. ರವಿಕಾಂತೇಗೌಡರ ಗಮನಕ್ಕೆ ಈ ವಿಚಾರವನ್ನು ತಂದರು. ಬಂಟ್ವಾಳ ನಗರ ಠಾಣಾ ವ್ಯಾಪ್ತಿಯ ಹೆಣ್ಣುಮಗಳ ಮೇಲೆ ತಣ್ಣೀರುಬಾವಿ ಬೀಚ್ ಬಳಿ ಮೃಗೀಯ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ. ಆ ಪ್ರದೇಶ ಪಣಂಬೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯೇ ಬರ್ತದೆ. ಪಣಂಬೂರು ಪೊಲೀಸ್ ಠಾಣೆ ಮಂಗಳೂರು ಆಯುಕ್ತಾಲಯದ ವ್ಯಾಪ್ತಿಗೆ ಬರ್ತದೆ. ಬಂಟ್ವಾಳ ನಗರ ಠಾಣೆ ಜಿಲ್ಲಾ ವ್ಯಾಪ್ತಿಗೆ ಬರ್ತದೆ. ಈ ಜುರಿಡಿಕ್ಷನ್ ಸಮಸ್ಯೆ ಇತ್ತು. ಆದರೂ ಪೊಲೀಸ್ ಇಲಾಖೆಯೊಳಗೆ ಒಂದು ಸಮನ್ವಯತೆ ಇದೆ. ಯಾವುದೇ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದರೆ ಆ ಘಟನೆಯ ಮಾಹಿತಿ ಇನ್ನೊಂದು ಪೊಲೀಸ್ ಠಾಣೆ ವ್ಯಾಪ್ತಿಯ ಅಧಿಕಾರಿಗೆ ಗೊತ್ತಾದರೆ ಅವರು ಪರಸ್ಪರ ಸಮನ್ವಯತೆಯಿಂದ ಕರ್ತವ್ಯವನ್ನು ನಿರ್ವಹಿಸಬೇಕು. ಅದೇ ರೀತಿ ಜಿಲ್ಲಾ SP ರವಿಕಾಂತೇಗೌಡರು ತಕ್ಷಣ ಬಂಟ್ವಾಳ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಆ ಹೆಣ್ಣುಮಗಳನ್ನು ಪತ್ತೆ ಹಚ್ಚಿ ಮಂಗಳೂರು ಮಹಿಳಾ ಠಾಣೆಗೆ ಕರೆದುಕೊಂಡು ಬರುವಂತೆ ಸೂಚನೆ ನೀಡಿದರು. ಆಗಿನ ಮಂಗಳೂರು ಪೊಲೀಸ್ ಆಯುಕ್ತರೊಂದಿಗೆ ಮಾತನಾಡಿ ಪಣಂಬೂರು ಠಾಣೆಗೆ ಮಾಹಿತಿ ರವಾನಿಸಲಾಗಿತ್ತು. ಆಗ ಪಣಂಬೂರು ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ಭಾರತಿ ಅವರು.
ಯಾವ ಫೋನ್ ನಂಬರ್ನಿಂದ ಆ ಹುಡುಗಿಗೆ ಫೋನ್ ಬರ್ತಾ ಇತ್ತೋ ಆ ನಂಬರ್ ಶೇರ್ ಆಯಿತು. ತಕ್ಷಣ ಜೀಪು ಹತ್ತಿಕೊಂಡು ಹೊರಟಂತಹ ಭಾರತೀಯವರು ತಣ್ಣೀರುಬಾವಿ ಪರಿಸರದಲ್ಲಿದ್ದಂತಹ 6 ಮಂದಿಯನ್ನು ಎತ್ತಾಕಿಕೊಂಡು ಬಂದರು. ಯಾವುದೇ ಕೇಸು ರಿಜಿಸ್ಟರ್ ಆಗಿರಲಿಲ್ಲ ಯಾವುದೇ ಠಾಣೆಯಲ್ಲಿ. ಆದರೂ ಪೊಲೀಸ್ ಆಯುಕ್ತರು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಭಾರತೀಯವರು ಆ ಕಾರ್ಯಾಚರಣೆ ನಡೆಸಿದರು. 6 ಮಂದಿಯನ್ನು ಕರ್ಕೊಂಡು ಬಂದು ವಿಚಾರಿಸಿದಾಗ ವಾಸ್ತವಾಂಶ ಗೊತ್ತಾಯಿತು. ಗೆಳೆಯನೊಂದಿಗೆ ತಣ್ಣೀರುಬಾವಿ ಬೀಚಿಗೆ ಬಂದಿದ್ದಂತಹ ಯುವತಿಯನ್ನು ಈ 7 ಮಂದಿ ಸೇರಿ ಬೆದರಿಸಿ ಲೈಂಗಿಕ ದೌರ್ಜನ್ಯ ನಡೆಸುವುದನ್ನು ಅವರು ಒಪ್ಪಿಕೊಂಡರು. ಅದು ಗ್ಯಾಂಗ್ ರೇಪ್ ಆಯಿತು ಪ್ರಕರಣ. IPC ಸೆಕ್ಷನ್ 376D ಅನ್ವಯ FIR ದಾಖಲಿಸಿಕೊಳ್ಳಬೇಕಿತ್ತು. ಕಮಿಷನರೇಟ್ ವ್ಯಾಪ್ತಿಯಾಗಿರುವುದರಿಂದ ಮಂಗಳೂರಿನ ಮಹಿಳಾ ಠಾಣೆಯಲ್ಲಿ ಇದು ಕೇಸು ದಾಖಲಾಗಬೇಕು. ಬಂಟ್ವಾಳ ಪೊಲೀಸರು ಆ ಯುವತಿಯನ್ನು SP ಅವರ ಸೂಚನೆಯಂತೆ ಪತ್ತೆ ಹಚ್ಚಿ ಮಹಿಳಾ ಠಾಣೆಗೆ ಕರೆದುಕೊಂಡು ಬಂದರು. ಅಲ್ಲಿನ ಇನ್ಸ್ಪೆಕ್ಟರ್ ಆಗಿದ್ದಂಥ ಕಲಾವತಿಯವರು ಆಕೆಯ ಡಿಟೇಲ್ ಸ್ಟೇಟ್ಮೆಂಟ್ ಮಾಡಿದರು. ಆ ಠಾಣೆಯಲ್ಲಿ FIR ದಾಖಲಾಯಿತು. ಆಗಿನ ಮಂಗಳೂರು ACP ಆಗಿದ್ದಂಥ ಮಂಜುನಾಥ್ ಶೆಟ್ಟಿಯವರು ಈ ಪ್ರಕರಣದ ಆರಂಭಿಕ ತನಿಖೆಯನ್ನು ನಡೆಸಿದರು. ತರುಣಿ ಹೇಳುವ ಪ್ರಕಾರ 7 ಮಂದಿ, ಪಣಂಬೂರು ಪೊಲೀಸರಿಗೆ ಸಿಕ್ಕಿಬಿದ್ದದ್ದು 6 ಮಂದಿ. ಅದೇ ಇನ್ನೊಬ್ಬ ಎಲ್ಲಿ ಅಂತೇಳಿ ಹುಡುಕುವಾಗ ಆತ ಭಟ್ಕಳಕ್ಕೆ ಹೋಗಿದ್ದ. ಪಣಂಬೂರು ಪೊಲೀಸರು ಭಟ್ಕಳಕ್ಕೆ ಹೋಗಿ ಅಲ್ಲಿನ ನಗರ ಠಾಣಾ ಪೊಲೀಸರ ಸಹಕಾರದಿಂದ ಆತನನ್ನು ಹೆತ್ತಾಕಿಕೊಂಡು ಬಂದರು. ಅದರಿಂದಾಗಿ ಒಟ್ಟು 7 ಮಂದಿಯನ್ನು ಆ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಹೆಸರಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಅವರು ನ್ಯಾಯಾಂಗ ಬಂಧನಕ್ಕೆ ಹೋದರು. ಪಣಂಬೂರು ಠಾಣೆಯಲ್ಲಿ ಈ ಪ್ರಕರಣದ ತನಿಖೆ ಆರಂಭವಾಯಿತು. ಆರಂಭದಲ್ಲಿ ತನಿಖೆ ನಡೆಸಿದ್ದಂತಹ ಪಣಂಬೂರು ಠಾಣೆಯ ಇನ್ಸ್ಪೆಕ್ಟರು ಅಕಾಲಿಕವಾಗಿ ನಿಧನರಾದರು. ತದನಂತರ ಬಂದಂಥ ಇನ್ಸ್ಪೆಕ್ಟರ್ ರವೀಶ್ ನಾಯ್ಕ್ ಅವರು ತನಿಖೆ ನಡೆಸಿದರು. ಕೊನೆಗೆ IPS ಅಧಿಕಾರಿ ಶ್ರೀನಿವಾಸ್ ಗೌಡರು ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದರು. 7 ಮಂದಿ ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನು ನೀಡಿದೆ. 7 ಮಂದಿ ಆರೋಪಿಗಳ ಪೈಕಿ 4 ಮಂದಿಗೆ ಪ್ರಾಪ್ತ ವಯಸ್ಕರು, 3 ಮಂದಿ ಅಪ್ರಾಪ್ತರು. ಆದ್ದರಿಂದ ನ್ಯಾಯಾಲಯವು ಆ 3 ಮಂದಿಯನ್ನು ಪ್ರತ್ಯೇಕಿಸಿ ಬಾಲಾಪರಾಧಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲಾಯಿತು. 4 ಮಂದಿಯ ವಿರುದ್ಧ ಜಿಲ್ಲಾ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲಾಯಿತು. ಈ 4 ಮಂದಿಯ ವಿರುದ್ಧ ಹೊರಿಸಲಾದಂಥ ಆರೋಪಗಳ ಕುರಿತು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಸರ್ಕಾರಿ ಅಭಿಯೋಜಕರಾದ ಜ್ಯೋತಿ ಪ್ರಮೋದ್ ನಾಯಕ್ ಅವರು ಸರ್ಕಾರದ ಪರವಾಗಿ ವಾದ ಮಂಡಿಸಿದರು. ಆರೋಪಿಗಳ ಪರವಾಗಿಯೂ ಕೆಲವು ವಕೀಲರು ವಾದ ಮಂಡಿಸಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಸಂತ್ರಸ್ತೆಯಾಗಿದ್ದಂಥ ಯುವತಿ ನ್ಯಾಯಾಲಯದಲ್ಲಿ ದಿಟ್ಟತನದಿಂದ ಗಟ್ಟಿ ನಿರ್ಧಾರದಿಂದ ಸಾಕ್ಷ್ಯ ನುಡಿದರು. ನ್ಯಾಯಾಲಯದಲ್ಲಿ ಹಾಜರಿದ್ದಂಥ 4 ಮಂದಿ ಆರೋಪಿಗಳನ್ನು ಅವರು ಗುರುತಿಸಿದರು. ಇವರೇ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಅದಕ್ಕೆ ಸರಿಯಾಗಿ ಪೂರಕ ಸಾಕ್ಷಿಗಳು ಸಾಕ್ಷ್ಯ ನುಡಿದವು. ಪರಿಣಾಮವಾಗಿ 4 ಮಂದಿಗೆ 20 ವರ್ಷಗಳ ಕಠಿಣ ಸಜೆ ವಿಧಿಸಲಾಗಿದೆ ಮತ್ತು ದಂಡ ವಿಧಿಸಲಾಗಿದೆ. ದಂಡದ ಮೊತ್ತವನ್ನು ಸಂತ್ರಸ್ತೆಗೆ ನೀಡಬೇಕೆಂದು ನ್ಯಾಯಾಲಯ ಆದೇಶ ಹೊರಡಿಸಿದೆ. 3 ಮಂದಿ ಅಪರಾಧಿಗಳ ವಿಚಾರಣೆ ಇನ್ನು ಬಾಲಾಪರಾಧಿ ನ್ಯಾಯಾಲಯದಲ್ಲಿ ನಡೆಯಬೇಕು. ಅದೇ ಶಿಕ್ಷೆಗೊಳಗಾದ 4 ಮಂದಿ ಅಪರಾಧಿಗಳು ಅಂದರೆ ಪ್ರಜ್ವಲ್, ಅರುಣ್ ಅಮೀನ್, ಆದಿತ್ಯ ಸೈಲನ್ ಮತ್ತು ಅಬ್ದುಲ್ ರಿಯಾಸ್. ಇವರು ಎಲ್ಲರೂ ತಣ್ಣೀರುಬಾವಿ ಪರಿಸರದವರೇ. ಅಲ್ಲಿಯೇ ಮೀನುಗಾರಿಕೆಗೆ ಸಂಬಂಧಿಸಿದಂಥ
ವೃತ್ತಿಯನ್ನು ನಿರ್ವಹಿಸ್ತಾ ಇರುವವರು. ಇವರೊಟ್ಟಿಗಿರುವ 3 ಮಂದಿ ಸಹ ಅದೇ ವೃತ್ತಿಯನ್ನು ನಿರ್ವಹಿಸ್ತಿದ್ದವರು. ಇದೀಗ ಶಿಕ್ಷೆಗೊಳಗಾಗಿ ಶಿವಮೊಗ್ಗ ಜೈಲಿಗೆ ರವಾನಿಸಲ್ಪಟ್ಟಿದ್ದಾರೆ. ಬಂಟ್ವಾಳ ಠಾಣೆಯಲ್ಲಿ ದಾಖಲಾಗಿ ಕೇಸು, ತದನಂತರ ಅದು ಪಣಂಬೂರು ಠಾಣೆಗೆ ವರ್ಗಾವಣೆ ಆಗಬೇಕಿತ್ತು. ಆದರೆ ಬಂಟ್ವಾಳ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ರಘುರಾಮ್ ಹೆಗಡೆ ಅವರು ಕೇಸು ದಾಖಲಿಸಿಕೊಳ್ಳದೇ ಇದ್ದುದರಿಂದ ಅವರನ್ನು ಅಮಾನತು ಸಹ ಮಾಡಲಾಗಿತ್ತು. ಇದು ಅತ್ಯಂತ ಕುತೂಹಲಭರಿತ ಕತೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ನ್ಯಾಯಾಲಯವು ಶಿಕ್ಷೆ ವಿಧಿಸುವಂಥ ಪ್ರಮೇಯ ಕಡಿಮೆ. ಯಾಕಂತ ಹೇಳಿದರೆ ದೂರುದಾರರು, ಸಾಕ್ಷಿದಾರರು ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಸಾಕ್ಷಿ ಹೇಳುವುದಿಲ್ಲ. ಆದರೆ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಅತ್ಯಂತ ದಿಟ್ಟತನದಿಂದ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿದ್ದಾರೆ. ಆದ್ದರಿಂದ ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ. ಈ ಪ್ರಕರಣ ಗ್ಯಾಂಗ್ ರೇಪ್ ಆಗಿರುವುದರಿಂದ ಸಂತ್ರಸ್ತೆಗೆ ಸರಕಾರದಿಂದ 4.5 ಲಕ್ಷ ರೂಪಾಯಿ ಸಹಾಯಧನ ಸಿಕ್ಕಿತ್ತು. ಇದೀಗ ಶಿಕ್ಷೆ ಆಗಿರುವುದರಿಂದ ಆರೋಪಿಗಳಿಗೆ ವಿಧಿಸಲಾಗಿರುವಂತಹ ದಂಡದಲ್ಲಿ ಆಕೆಗೆ ಪಾಲು ಸಿಕ್ಕಿದೆ. ಒಟ್ಟಾರೆಯಾಗಿ ನ್ಯಾಯ ಇದೆ ಎನ್ನುವುದು ಸ್ಪಷ್ಟವಾಗಿದೆ.